ಎಲ್ಲರಿಗೂ ಮತ್ತೊಂದು ಸ್ಕೂಟರ್ ವ್ಲಾಗ್ಗೆ ಸುಸ್ವಾಗತ, ಆರ್ ಮೋಟೋ ವ್ಲಾಗ್ ಅಂತ ಏನಾದರೂ ಹೇಳ್ಕೊಳ್ಳಿ. ಸೊ ನಿಮಗೆ ಗೊತ್ತಿದೆ, ಇಫ್ ಯು ಫಾಲೋ ಮೈ ಚಾನೆಲ್, ದ್ಯಾಟ್ ನಾನು ರೀಸೆಂಟ್ಲಿ ಕೋಲ್ಹಾಪುರ್ಗೆ ಹೋಗಿದ್ದೆ. ವೆರಿ ಲಾಂಗ್ ರೈಡು. ಟೋಟಲ್ ನಿಮಗೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಸೇರಿ ಆ್ಯಂಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಸೇರಿ ಟೋಟಲ್ 1300 ಕಿಲೋಮೀಟರ್ಸ್ ರೈಡ್ ಇತ್ತು. ಐ ನೋ ಲಾಟ್ ಆಫ್ ಪೀಪಲ್ ಲಾಂಗ್ ಅಂತ ಹೇಳಲ್ಲ, 1000 ಕಿಲೋಮೀಟರ್ ಅಷ್ಟೇ ತಾನೆ ಅಂತ ಹೇಳ್ತಾರೆ. ಬಟ್ ಎನಿವೆ, ಇವತ್ತು ಟಾಪಿಕ್ ರಿಲೇಟೆಡ್ ಟು ಅದೇನೆ. ಸೊ ಮಾತಾಡೋಣ. ಬಟ್ ಓವರಾಲ್ ಟ್ರಿಪ್ ಬಗ್ಗೆ ಮಾತಾಡೋದಾದರೆ ಟ್ರಿಪ್ ಚೆನ್ನಾಗಿಲ್ವಾ ಅಂದರೆ, ಟ್ರಿಪ್ಪು ಸೇಫಾಗಿ ಆಯಿತು ಅಂದರೆ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಓವರಾಲ್ ಆ್ಯಕ್ಚುಲಿ ಕೋಲ್ಹಾಪುರ ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ಬೇಸಿಕಲಿ ನನಗೆ ಮಹಾರಾಷ್ಟ್ರ ಸ್ವಲ್ಪ ನೋಡಬೇಕಿತ್ತು, ಟಚ್ ಬೇಸ್ ಮಾಡಬೇಕಿತ್ತು. ಐನೋ ಸಾಕಷ್ಟು ಜನ ಪುಣೆಗೆ ಹೋಗ್ತಾರೆ ಅವ್ರು ಮುಂಬೈಗೆ ಹೋಗ್ತಾರೆ, ಬಟ್ ನನಗೆ ನಿಯರೆಸ್ಟ್ ಲೊಕೇಶನ್ ಹೋಗಬೇಕಿತ್ತು, ಜಸ್ಟ್ ಅಲ್ಲಿರೋ ವೈಬ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಮಹಾರಾಷ್ಟ್ರದ್ದು. ಸೊ ದಿಸ್ ವಾಸ್ ದ ಬೆಸ್ಟ್ ಲೊಕೇಶನ್. ಏನಕ್ಕೆ ದ ರೂಟ್ ಕನೆಕ್ಟಿಂಗ್ ಫ್ರಮ್ ಮೈಸೂರು ಟು ಕೋಲ್ಹಾಪುರ ಸಖತ್ತಾಗಿತ್ತು. ರೋಡ್ ಅಂತೂ ಸೂಪರಾಗಿತ್ತು. ಆ್ಯಂಡ್ ನನ್ನ ಮೋಟರ್ ಸೈಕಲ್ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತು. ಏನೋ ನನಗೆ ಮೋಟರ್ ಸೈಕಲ್ ಕಡೆಯಿಂದ ಏನೂ ಇಶ್ಯೂಸ್ ಬಂದಿಲ್ಲ. ಕಂಫರ್ಟ್ ವೈಸ್ ಆಲ್ಸೋ ಎಸ್, ಲಾಂಗ್ ರೈಡ್ ಅಂದರೆ ಆಬ್ವಿಯಸ್ಲಿ ಲಾಂಗರ್ ದ ರೈಡ್ ಯು ಹ್ಯಾವ್, ಆಬ್ವಿಯಸ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ, ಬಟ್ ಅಂಥ ಏನು ಡಿಸ್ಕಂಫರ್ಟ್ ಅಂತ ಏನೂ ಆಗಿಲ್ಲ. ನನಗೆ ಹೋಟೆಲ್ ರೀಚ್ ಆದಾಗಲೂ ಕಂಫರ್ಟೇಬಲ್ ಇದ್ದೆ ಆ್ಯಂಡ್ ಮನೆಗೆ ವಾಪಸ್ ರೀಚ್ ಆದಾಗಲೂ ಕಂಫರ್ಟೇಬಲ್ ಇದ್ದೆ. ಸೊ ಓವರಾಲ್ ಐ ಥಿಂಕ್ ಇಟ್ ವಾಸ್ ಅ ಗುಡ್ ಟ್ರಿಪ್ ಎನಿವೆ, ಓಕೆನಾ. ಬಟ್ ಇವತ್ತು ಆಫ್ಟರ್ ಡೂಯಿಂಗ್ ದಟ್ ಟ್ರಿಪ್ಪು ಐ ಫೆಲ್ಟ್ ದ್ಯಾಟ್ ದಿಸ್ ಟಾಪಿಕ್ನ ನಾನು ಡಿಸ್ಕಸ್ ಮಾಡಬೇಕಂತ ಅನಿಸ್ತು. ಬಿಕಾಸ್ ಲಾಟ್ ಆಫ್ ಪೀಪಲ್ ದೀಸ್ ಡೇಸ್ ಏನು ಅಂದರೆ, ಸೋಷಿಯಲ್ ಮೀಡಿಯಾ ನೋಡಿಬಿಟ್ಟು ಆ್ಯಂಡ್ ಲಾಟ್ ಆಫ್ ಕಂಟೆಂಟ್ ಕ್ರಿಯೇಟರ್ಸ್ ಹೂ ಆರ್ ಡೂಯಿಂಗ್ ವೆರಿ ಲಾಂಗ್ ರೈಡ್ಸ್, ತುಂಬ ಲಾಂಗ್ ರೈಡ್ಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರ ಮೋಟರ್ ಸೈಕಲ್ ನೋಡಿಬಿಟ್ಟು, ಓಕೆ ಮೇ ಬಿ ದೇ ಆರ್ ಹ್ಯಾವಿಂಗ್ ವೆರಿ ಗುಡ್ ಮೋಟರ್ ಸೈಕಲ್ ಅಂತ ನೋಡಿಕೊಂಡು ದೇ ಆರ್ ಥಿಂಕಿಂಗ್ ದ್ಯಾಟ್ ಓಕೆ, ಈ ಮೋಟರ್ ಸೈಕಲ್ ಇಟ್ಬಿಟ್ರೆ ನಾನು ಲಾಂಗ್ ರೈಡ್ಸ್ ಮಾಡ್ಬೋದು, ಆರ್ ಆಬ್ವಿಯಸ್ಲಿ ನಾನು ಲಾಂಗ್ ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಐ ಕ್ಯಾನ್ ಡೂ ಬೆಟರು. ಆಬ್ವಿಯಸ್ಲಿ ದೆರ್ ಈಸ್ ಸಮ್ ಫ್ಯಾಕ್ಟ್ ಟು ಇಟ್. ಆಬ್ವಿಯಸ್ಲಿ ನಿಮ್ಮದು ಮೋಟರ್ ಸೈಕಲ್ ರೈಡಿಂಗ್ ಪಾಸ್ಚರು, ಕಂಫರ್ಟು, ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ, ವಿಂಡ್ ಪ್ರೊಟೆಕ್ಷನ್ನು ಇದೆಲ್ಲ ಮ್ಯಾಟರ್ ಆಗೇ ಆಗುತ್ತೆ. ಸಸ್ಪೆನ್ಷನು ಆಬ್ವಿಯಸ್ಲಿ, ಆ್ಯಂಡ್ ಆಲ್ಸೋ ನಿಮ್ಮ ರೈಡಿಂಗ್ ಸ್ಕಿಲ್ಲು, ನಿಮ್ಮ ಎಕ್ಸ್ಪೀರಿಯನ್ಸು ಇದೂ ಮ್ಯಾಟರ್ ಆಗುತ್ತೆ ಡೆಫಿನೆಟ್ಲಿ ಫಾರ್ ಯುವರ್ ಲಾಂಗ್ ರೈಡ್ಸ್ ಟು ಬಿ ಬೆಟರು. ಬಟ್ ಹಂಗಂತ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸು ವಿಚ್ ಆರ್ ನಾಟ್ ವೆರಿ ಮಚ್ ಡಿಸ್ಕಸ್ಡ್ ನನ್ನ ಒಪಿನಿಯನ್ಲಿ, ವಿಚ್ ಆ್ಯಕ್ಚುಲಿ ಇಂಪ್ಯಾಕ್ಟ್ ನಿಮ್ಮದು ಲಾಂಗ್ ರೈಡ್ಸ್ನ. ಆ್ಯಂಡ್ ಆಲ್ಸೋ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ದೇರ್ ಮೈಟ್ ಬಿ ಸಮ್ಮನ್, ಇವಾಗ ಹಿಮಾಲಯನ್ ಯಾರೋ ತೊಗೊಂಡಿರ್ಬೋದು, ಎಲ್ಲ ನಮ್ಮದು ಮಾತುಗಳೆಲ್ಲ ಕೇಳ್ಬಿಟ್ಟು ಲಾಂಗ್ ರೈಡ್ಸ್ಗೆ ಹಿಮಾಲಯನ್ ಇರೋದು ಅಂತ ನೋಡಿ ತೊಗೊಂಡಿರ್ತಾನೆ ಅವನು. ಬಟ್ ಅವ್ನಿಗೆ ಲಾಂಗ್ ರೈಡ್ ಮಾಡೋಕ್ಕೆ ಆಗ್ತಾನೆ ಇರಲ್ಲ ಅವ್ನಿಗೆ, ಮೇ ಬಿ ಫಾರ್ ವಾಟ್ ಎವರ್ ರೀಸನ್. ಅವನು ಏನು ನಂದು ಫಾಲ್ಟು, ಒಳ್ಳೆ ಮೋಟರ್ ಸೈಕಲು ತೊಗೊಂಡಾಯ್ತು, ನಾನು ಡೀಸೆಂಟ್ ಎಕ್ಸ್ಪೀರಿಯೆನ್ಸು ಪಡೆದಿದ್ದೆ ಮೊದಲು ಬೇರೆ ಮೋಟರ್ ಸೈಕಲಲ್ಲಿ, ಬಟ್ ಸ್ಟಿಲ್ ನನಗೆ ಲಾಂಗ್ ರೈಡ್ ಮಾಡೋಕ್ಕಾಗ್ತಾಯಿಲ್ಲ ಅಲ್ವಾ, ಏನು ಪ್ರಾಬ್ಲಮ್ಮು? ಅದೇ ನೀವೊಂದು ಹೊಸ ಹುಡುಗ ಮೇ ಬಿ ಹಂಟರ್ 350 ತೊಗೊಂಡ್ಬಿಟ್ಟೆ, ಅವನು ವೆರಿ ಲಾಂಗ್ ರೈಡ್ ಮೇ ಬಿ ಲದ್ದಾಖ್ ತನಕನೂ ಹೋಗಿರ್ತಾನೆ. ಸೊ ಅವ್ನು ನೋಡಿಬಿಟ್ಟು ಇವನು ಶಾಕ್ ಆಗಿಬಿಡ್ತಾನೆ, ಹೆಂಗಪ್ಪ ಇವನು ಅಷ್ಟು ಲಾಂಗ್ ರೈಡ್ ಮಾಡಿದ್ದಾನೆ, ನನ್ನ ಹತ್ರ ಬೆಟರ್ ರೈಡಿಂಗ್ ಸ್ಕಿಲ್ಲು ಇದೆ, ನನ್ನ ಹತ್ರ ಬೆಟರ್ ಮೋಟರ್ ಸೈಕಲ್ಲು ಇದೆ, ಬಟ್ ಸ್ಟಿಲ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಫೀಲ್ ಆಗುತ್ತೆ. ಸೊ ಆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಏನು ಅಂತ ಇವತ್ತು ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಇವತ್ತು ನಾನು ಡಿಸ್ಕಸ್ ಮಾಡೋದು ಆರ್ ಬೇಸಿಕಲಿ ದ ಫ್ಯಾಕ್ಟರ್ಸ್ ವಿಚ್ ಮ್ಯಾಟರ್ ಅ ರೈಡರ್ ಡ್ಯೂರಿಂಗ್ ಅ ಲಾಂಗ್ ಮೋಟರ್ ಸೈಕಲ್ ರೈಡ್, ಓಕೆನಾ. ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಸ್ಕಿಲ್ಸ್ ಇಂಪಾರ್ಟೆಂಟ್, ಎಸ್, ಮೋಟರ್ ಸೈಕಲ್ ಈಸ್ ಆಲ್ಸೋ ಇಂಪಾರ್ಟೆಂಟು, ರೋಡ್ ಆನ್ ವಿಚ್ ಯುವರ್ ರೈಡಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದೆ, ನಂದು ರೈಡ್ ಇತ್ತು ನೋಡಿ ರೀಸೆಂಟು ಕೋಲ್ಹಾಪುರಲ್ಲಿ. ನಿಜ ಹೇಳಬೇಕಂದ್ರೆ ನನಗೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಐ ಫೆಲ್ಟ್ ಟೈರ್ಡ್ ಫಾರ್ ಶ್ಯೂರ್. ಇಟ್ ವಾಸ್ ನಾಟ್ ದ ಫಾಲ್ಟ್ ಆಫ್ ದ ಮೋಟರ್ ಸೈಕಲ್, ಇಟ್ ವಾಸ್ ನಾಟ್ ದ ಫಾಲ್ಟ್ ಆಫ್ ದ ಮೈ ಎಕ್ಸ್ಪೀರಿಯನ್ಸ್ ಆಫ್ ರೈಡಿಂಗ್, ಇಟ್ ವಾಸ್ ನಾಟ್ ದ ಪಾತ್ ಇಟ್ ಸೆಲ್ಫ್. ದ ಪಾತು ಚೆನ್ನಾಗಿತ್ತು ನನಗೆ, ಸೊ ಏನೂ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಸ್ಟಿಲ್ ಐ ವಾಸ್ ಟೈರ್ಡ್ ಆ್ಯಂಡ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ರೈಡ್ ಮೋರ್ ದ್ಯಾನ್ ಇಷ್ಟು ಲೈಕ್ 600 ಕಿಲೋಮೀಟರ್ಸ್ ಇನ್ ಅ ಡೇಗಿಂತ ಜಾಸ್ತಿ. ಐ ಡೋಂಟ್ ಥಿಂಕ್ ಐ ಎಂಜಾಯ್ ರೈಡಿಂಗ್. ಆ್ಯಂಡ್ ಇಲ್ಲಿ ದ ಕೀ ವರ್ಡ್ ಐ ವಾಂಟ್ ಟು ಯೂಸ್ ಈಸ್ ಎಂಜಾಯ್ಮೆಂಟ್, ಓಕೆ. ಐ ಆಮ್ ನಾಟ್ ಯೂಸಿಂಗ್ ದ್ಯಾಟ್ ನೀವು ಮಾಡೋಕ್ಕಾಗಲ್ಲ, ಅದು ಸೆಕೆಂಡ್ರಿ, ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾನು. ಬಟ್ ಹೌ ಮಚ್ ಯು ಕ್ಯಾನ್ ಎಂಜಾಯ್, ಆ ಕ್ಯಾಪ್ ಇರುತ್ತೆ ನೋಡಿ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋದು ಇಂಪಾರ್ಟೆಂಟು. ಅದರ್ವೈಸ್ ಏನಂದರೆ, ನೀವು ಡಿಸೈಡ್ ಮಾಡಬೇಕಾದ್ರೆ ಮೋಟರ್ ಸೈಕಲ್ ಬೈ ಮಾಡಬೇಕಾದ್ರೆ ಆರ್ ನಿಮ್ಮದು ಓನ್ ಎಬಿಲಿಟಿನ ನೀವು ಜಡ್ಜ್ ಮಾಡಬೇಕಾದ್ರೆ ನೀವು ಮಿಸ್ಟೇಕ್ ಮಾಡಿಬಿಡ್ತೀರ. ಅದಕ್ಕೋಸ್ಕರ ಈ ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಂತ ಅನಿಸ್ತು. ಸೊ ಎನಿವೆ ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮದು ರೈಡಿಂಗ್ ಸ್ಕಿಲ್ಲು, ನೀವು ಯಾವ ಮೋಟರ್ ಸೈಕಲ್ ಇಟ್ಕೊಂಡಿದ್ದೀರಾ, ಇದನ್ನೆಲ್ಲ ನೀವು ಬಿಟ್ಟುಬಿಡಿ. ದಿಸ್ ಇಸ್ ಸಮಥಿಂಗ್ ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್, ಐ ವುಡ್ ಸೇ. ಆ್ಯಂಡ್ ಇದ್ರ ಬಗ್ಗೆ ಐ ಥಿಂಕ್ ಮಾರ್ಕೆಟಿಂಗ್ ಆಫ್ ಎನಿ ಮೋಟರ್ ಸೈಕಲ್, ಎಸ್ಪೆಷಲಿ ಟೂರಿಂಗ್ ಮೋಟರ್ ಸೈಕಲ್ ಬಗ್ಗೆ ಮಾಡಬೇಕಾದ್ರೆ ಇದನ್ನು ಯಾವತ್ತೂ ಹೇಳಲ್ಲ. ದಟ್ ಈಸ್ ಬೇಸಿಕಲಿ ಮೋಟರ್ ಸೈಕಲಲ್ಲಿ 90% ಆಫ್ ದ ಪೀಪಲ್ಲು, ರೈಡರ್ಸು ಎಂಜಾಯ್ ಮಾಡೋದು ಈಸ್ ಡೆಸ್ಟಿನೇಷನ್
ಆರ್ ಐ ವುಡ್ ಸೇ ಎಕ್ಸ್ಪ್ಲೋರಿಂಗ್ ದ ಡೆಸ್ಟಿನೇಷನ್ ಆ್ಯಂಡ್ ಐ ವುಡ್ ಸೇ ಸರ್ಟನ್ ಪಾತ್ಸಲ್ಲಿ ರೈಡ್ ಮಾಡಬೇಕಾದ್ರೆ ಎಂಜಾಯ್ ಮಾಡ್ತಾರೆ ಬಿಟ್ಟರೆ ನೋ ಬಡಿ ಎಂಜಾಯ್ಸ್ ದ ಕಂಪ್ಲೀಟ್ ಮೋಟರ್ ಸೈಕಲ್ ರೈಡ್ ಆರ್ ದ ಕಂಪ್ಲೀಟ್ ಲಾಂಗ್ ರೈಡ್ನ ಯಾರು ಅಂತ ಹೇಳೋಕ್ಕಾಗಲ್ಲ. ಬಟ್ ಮೋಸ್ಟ್ ಆಫ್ ದ 90% ಆಫ್ ದ ಪೀಪಲ್ ಎಂಜಾಯ್ ಮಾಡಲ್ಲ. ಓಕೆನಾ, ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ನನ್ನ ಪ್ರಕಾರ, ವಿಚ್ ಲಾಡ್ ಆಫ್ ನನ್ನ ಪ್ರಕಾರ ದ ಮಾರ್ಕೆಟಿಂಗಲ್ಲಿ ಲಾಸ್ಟ್ ಆಗಿಬಿಡುತ್ತೆ. ಬಿಕಾಸ್ ಎವ್ರಿ ಒನ್ ಸೇಸ್ ದ್ಯಾಟ್ ಮೋಟರ್ ಸೈಕಲ್ ಇಸ್ ಆಲ್ ಅಬೌಟ್ ದ ಜರ್ನಿ, ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಇಲ್ಲ. ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ವರ್ಡ್ಸ್ ಟು ಸೇ, ಬಟ್ ರಿಯಾಲಿಟಿ ಏನು ಅಂದರೆ ಅಟ್ಲೀಸ್ಟ್ ನಾನಂತೂ ಡೆಫಿನೆಟ್ಲಿ ಐ ಆಮ್ someone who likes exploring rather than definitely the point A to point B journey. ನಾನಂತೂ ಎಂಜಾಯ್ ಮಾಡಲ್ಲಪ್ಪ. ಯಾವಾಗ ನಾನು ಡೆಸ್ಟಿನೇಷನ್ ರೀಚ್ ಆಗ್ತೀನಿ ಅದನ್ನೇ ಕಾಯ್ತಾ ಇರ್ತೀನಿ ನಾನು. ಸೊ ಇದನ್ನು ತುಂಬ ಜನ ಹೇಳಲ್ಲ. ಸೊ ಮಾರ್ಕೆಟ್ ಮಾಡೋದು ಜರ್ನಿ ಅಂತ. ಓಕೆನಾ, ಸೊ ದ ಥಿಂಗ್ ಈಸ್ ಇಲ್ಲಿ ಎಸ್ ಸಮ್ ಪೀಪಲ್ ದೇ ಡೂ ಎಂಜಾಯ್ ಜರ್ನಿ. ಓಕೆನಾ, ಆ್ಯಂಡ್ ಜರ್ನಿಯಲ್ಲೂ ದೆರ್ ಆರ್ ಸರ್ಟನ್ ಪಾಯಿಂಟ್ಸ್ ನಾನು ಎಂಜಾಯ್ ಮಾಡ್ತೀನಿ. ಕೆಲವು ಪಾತ್ಸ್ ಇರುತ್ತೆ, ಮೇ ಬಿ ಒಂದು ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದು ಪಾತ್ ಇರ್ಬೋದು, ಆರ್ ಬೀಚ್ ಮುಂದೆ ಹೋಗೋವಂಥ ಪಾತ್ ಇರ್ಬೋದು, ಮೌಂಟೇನ್ಸ್ ಮೇಲೆ ಹೋಗುವಂಥ ಪಾತ್ ಇರ್ಬೋದು. ಸರ್ಟನ್ ಪ್ಲೇಸಸ್ ಆಬ್ವಿಯಸ್ಲಿ ನಾನು ಎಂಜಾಯ್ ಮಾಡ್ತೀನಿ, ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ದ ಎಂಟೈರ್ ಜರ್ನಿ ಪಾಯಿಂಟ್ A to ಪಾಯಿಂಟ್ B ಇದೆ ಅಲ್ವಾ, ಅದನ್ನು ಯಾರೂ ಎಂಜಾಯ್ ಮಾಡಲ್ಲ. ಮೋಸ್ಟ್ಲಿ ಎವ್ರಿ ಒನ್ ಲೈಕ್ಸ್ ಟು ಎಕ್ಸ್ಪ್ಲೋರ್ ಪ್ಲೇಸಸ್. ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನೀವು ಗೋವಾಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀರಾ, ಆರ್ ಈವನ್ ಫಾರ್ ದ ಫ್ಯಾಕ್ಟ್ ನೀವು ಲದ್ದಾಖ್ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ದಟ್ ಈಸ್ ವಾಟ್ ಯು ರಿಯಲಿ ಎಂಜಾಯ್. ಆ್ಯಂಡ್ ಅದಕ್ಕೋಸ್ಕರ ಸಾಕಷ್ಟು ಜನ ಮೋಟರ್ ಸೈಕಲ್ನ ಶಿಫ್ಟ್ ಮಾಡ್ತಾರೆ. ಇದು ಒಂದು ಸಪ್ರೇಟ್ ಟಾಪಿಕ್ ಬಿಡಿ, ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ಯಾವ ಮೋಟರ್ ಸೈಕಲ್ನ ಆರ್ ಮೋರ್ ಶಿಪ್ಪೇಬಲ್ಲು ಆರ್ ಬೇಸಿಕಲಿ ಮೋಟರ್ ಸೈಕಲ್ ಯಾವುದ್ಯಾವ್ದಿದೆ ನಾನು ಮಾರ್ಕೆಟಲ್ಲಿ ಅದನ್ನು ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ. ಬಟ್ ಎನಿವೆ ಅದು ಬೇರೆ ಟಾಪಿಕ್ಕು, ಒಂದು ಶಾರ್ಟ್ ವಿಡಿಯೋದಲ್ಲಿ ಮಾಡ್ಬಿಡ್ತೀನಿ. ಬಟ್ ಇನ್ ಜನರಲ್ ನೀವು ಫ್ರಾಮ್ ದ ಸ್ಟಾರ್ಟು ಟು ದ ಎಂಡು ನೀವೊಂದು ಮೋಟರ್ ಸೈಕಲಲ್ಲಿ ರೈಡ್ ಮಾಡಬೇಕಂತ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಓಕೆನಾ, ನೀವು ನಿಜವಾಗ್ಲೂ ಆ ಲಾಂಗ್ ರೈಡ್ನ ಎಂಜಾಯ್ ಮಾಡ್ತೀರಾ ಅಂತ. ಸೊ ದ ಲೆಸ್ಸರ್ ಯು ಎಂಜಾಯ್ ದ ಲಾಂಗ್ ರೈಡ್ ಆರ್ ದ ಕಂಪ್ಲೀಟ್ ಜರ್ನಿ, ನೀವು ಜಾಸ್ತಿ ರೈಡ್ ಮಾಡೋಕ್ಕೆ ಹೋಗಲ್ಲ. ನೀವು ಲಾಂಗರ್ ರೈಡ್ಸು ನಿಮ್ಮದು ಕ್ಯಾಪ್ ಆಗ್ತಾ ಹೋಗುತ್ತೆ. ಲೈಕ್ ಕೆಲವ್ರಿಗೆ ಮೇ ಬಿ ಫಾರ್ ಎಕ್ಸಾಂಪಲ್ ನಂದು ಎಕ್ಸಾಂಪಲ್ ಕೊಡೋದಾದರೆ ಐ ವುಡ್ ಸೇ ಐ ಎಂಜಾಯ್ ಎನಿಥಿಂಗ್ ಅರೌಂಡ್ 250 to 200 to 250 ಏನು ಕಿಲೋಮೀಟರ್ ಆಫ್ ರೈಡ್ ಇದೆ, ಅದನ್ನು ದಟ್ ಈಸ್ ಮೈ ಸ್ವೀಟ್ ಸ್ಪಾಟ್. ಅದನ್ನು ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀನಿ. ಬಿಕಾಸ್ ಡೀಸೆಂಟ್ ಅಮೌಂಟ್ ಆಫ್ ಟೈಮ್ ನಾನು ರೈಡ್ ಮಾಡ್ತಾ ಇರ್ತೀನಿ. ಪಾಯಿಂಟ್ A to ಪಾಯಿಂಟ್ B ಸ್ವಲ್ಪ ಒಳ್ಳೆ ಪ್ಲೇಸಸ್ ಆರ್ ಪಾತ್ಸ್ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಐ ವಿಲ್ ಹ್ಯಾವ್ ಡೀಸೆಂಟ್ ಎನಫ್ ಆಫ್ ಟೈಮ್ ಟು ಎಕ್ಸ್ಪ್ಲೋರ್ ದ ಡೆಸ್ಟಿನೇಷನ್ ಆಲ್ಸೋ. ಸೊ ದಟ್ ಈಸ್ ದ ಬೆಸ್ಟ್ ಪಾಯಿಂಟ್ ನನ್ನ ಪ್ರಕಾರ. ಜಾಸ್ತಿ ಅಂದರೆ ನನಗೆ ಮೇ ಬಿ 300 to 350 ಕಿಲೋಮೀಟರ್ ತನಕ ಸ್ಟ್ರೆಚ್ ಮಾಡ್ಬೋದು. ಬಟ್ ಆ ಸಿಂಗಲ್ ಡೇ ಆಫ್ ಸಿಂಪ್ಲಿ ರೈಡಿಂಗ್ ಫ್ರಮ್ ಪಾಯಿಂಟ್ A to ದ ಡೆಸ್ಟಿನೇಷನು ನನ್ನ ಪ್ರಕಾರ ಐ ರಿಯಲಿ ಡೋಂಟ್ ಎಂಜಾಯ್ ಮಚ್. ಬಟ್ ಎನಿವೆ ಅದು ಮಾಡಬೇಕಾಗುತ್ತೆ, ಬಿಕಾಸ್ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಎಕ್ಸ್ಪ್ಲೋರ್ ಮಾಡ್ಬೋದಂತ. ಐ ಡೋಂಟ್ ಎಂಜಾಯ್ ಫಾರ್ ಶೋರ್. ಓಕೆನಾ, ಕೆಲವರು ಅದೇ ಅವ್ರದ್ದು ಲಿಮಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ಈ ಪಾಯಿಂಟ್ ಇದೆ ನೋಡಿ. ಯಾರು ಆ 10% ಜನ ಇದ್ದಾರೆ, ಆ 10% ಜನಗೆ ಪಾಯಿಂಟ್ A to ಪಾಯಿಂಟ್ B ಎಂಜಾಯ್ ಮಾಡ್ತಾರೆ. ಆ್ಯಂಡ್ ದೋಸ್ ಆರ್ ದ ಪೀಪಲ್ ಯು ಆರ್ ಸೀಯಿಂಗ್ ಆನ್ ದ ಸೋಷಿಯಲ್ ಮೀಡಿಯಾ. ಓಕೆನಾ, ಸೊ ಅವ್ರು ಹೇಳ್ತಾರಂತ ನಿಮ್ಗೆ ಎಲ್ಲರಿಗೂ ಅದು ಅನ್ವಯಿಸುತ್ತೆ ಅಂತ ಅಲ್ಲ. ಓಕೆನಾ, ದಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆನಾ, ಸೆಕೆಂಡ್ ಪಾಯಿಂಟಿಗೆ ಬರೋಣ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಬೋರ್ಡಮ್ ಲೆವೆಲ್ಸ್. ಓಕೆನಾ, ಈ ಬೋರ್ಡಮ್ ಲೆವೆಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದನ್ನು ಆಲ್ರೆಡಿ ಇವಾಗ ಹೈಲೈಟ್ ಮಾಡಿದೆ ನಾನು. ಈ ಬೋರ್ಡಮ್ ಲೆವೆಲ್ ಬಂದು ಇಟ್ ಈಸ್ ನಾಟ್ ಅಬೌಟ್ ನಿಮ್ಮ ಹತ್ರ ಯಾವ ಮೋಟರ್ ಸೈಕಲ್ ಇದೆ, ನಿಮ್ಮ ರೈಡಿಂಗ್ ಸ್ಕಿಲ್ ಏನಿದೆ, ಪಾತ್ ಯಾವ ಥರ ಇದೆ, ಆಲ್ ದೋಸ್ ಥಿಂಗ್ಸ್ ಮ್ಯಾಟರ್ ಆಗಲ್ಲ. ಇಟ್ ಈಸ್ ಮೋರ್ ಅಬೌಟ್ ಎಷ್ಟು ಕಿಲೋಮೀಟರ್ ನೀವು ರೈಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ಎಷ್ಟು ಅಮೌಂಟ್ ಆಫ್ ಅವರ್ಸ್ ನೀವು ರೈಡ್ ಮಾಡ್ತಾ ಇದ್ದೀರಾ. ಬೇಸ್ಡ್ ಆನ್ ದ್ಯಾಟು ನಿಮ್ಮದು ಬೋರ್ಡಮ್ ಕಿಕ್ಕಿನ್ ಆಗುತ್ತೆ. ಇಟ್ ಈಸ್ ನಾಟ್ ನೆಸೆಸರಿ ನೀವು ಅಂದ್ಕೊಳ್ಳೋ ಥರ ಕಂಫರ್ಟ್ ಇಶ್ಯೂ ಅಲ್ಲ. ಕಂಫರ್ಟ್ ಆಬ್ವಿಯಸ್ಲಿ ನೀವು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ರೆ ಇಟ್ ವಿಲ್ ಸ್ವಲ್ಪ ಸರಿ ಹೋಗುತ್ತೆ. ಅವ್ರು ಮೇ ಬಿ ಅದು ನಾನು ಹೆಂಗೋ ಒದ್ದಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀರಾ. ಬಟ್ ಬೋರ್ಡಮ್ ಲೆವೆಲ್ ಏನು ಅಂದರೆ ಇಟ್ ಈಸ್ ಬೇಸಿಕಲಿ ನೀವು ರೈಡ್ ಮಾಡ್ತಾ ಇರ್ತೀರಾ, ಬಟ್ ನಿಮಗೆ ತಲೆಗೆಟ್ಟೋಗ್ಬಿಡುತ್ತೆ. ಅಯ್ಯೋ ಯಾವಾಗ ಗುರು ಈಗ ಡೆಸ್ಟಿನೇಷನ್ ರೀಚ್ ಆಗುತ್ತೆ, ಸುಸ್ತಾಗ್ತಾ ಇದೆ, ಐ ಆಮ್ ಫೀಲಿಂಗ್ ಬೋರ್ಡ್ ಅಂತ. ಸೊ ತುಂಬ ಜನ ಆ್ಯಕ್ಚುಲಿ ಅದಕ್ಕೆ ಈ ಬೋರ್ಡನ್ನು ಕಿಲ್ ಮಾಡಬೇಕು ಅಂತ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮ್ಯೂಸಿಕ್ ಕೇಳ್ತಾ ಇರ್ತಾರೆ ಬೇಸಿಕಲಿ. ಸೊ ಆ ಥರನೂ ತುಂಬ ಜನ ಮಾಡ್ತಾರೆ. ಬಟ್ ಬೇಸಿಕಲಿ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಈಸ್ ದ್ಯಾಟ್ ಬೋರ್ಡಮ್ ಲೆವೆಲ್ಸು ಎಲ್ಲರಿಗೂ ಒಂದೊಂದು ಲೆವೆಲ್ ಇರ್ತದೆ. ಇಷ್ಟು ಅವರ್ಸ್ ಅವ್ರು ರೈಡ್ ಮಾಡಿದ್ರೆ ಅವ್ರಿಗೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಷ್ಟು ಕಿಲೋಮೀಟರ್ಸ್ ಅವ್ರು ರೈಡ್ ಮಾಡಿದ್ರೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ನನಗೆ 200 to 250 ಕಿಲೋಮೀಟರ್ ನನಗೇನು ಲೈಕ್ ಬೋರ್ ಆಗಲ್ಲ, ಐ ವಿಲ್ ಸಮ್ ಹೌ ಮ್ಯಾನೇಜ್ ಮಾಡ್ತೀನಿ. ಬಟ್ ಎನಿಥಿಂಗ್ ಬಿಯಾಂಡ್ ದಟ್ಟು ಈಸ್ ಡೆಫಿನೆಟ್ಲಿ ಅ ಸ್ಟ್ರೆಚ್ಚು. ಆ್ಯಂಡ್ ಅವರ್ಸ್ ಆಫ್ ರೈಡಿಂಗು ಹೇಳೋದಾದರೆ ಫಾರ್ ಮೀ ಐ ವುಡ್ ಸೇ ಎನಿಥಿಂಗ್ ಅರೌಂಡ್ 5 to 6 ಅವರ್ಸು ಮ್ಯಾನೇಜ್ ಮಾಡ್ತೀನಿ ನಾನು. ಬಟ್ ಎನಿಥಿಂಗ್ ಮೋರ್ ದೆನ್ 6 ಅವರ್ಸು ಇಟ್ ಈಸ್ ಗೋಯಿಂಗ್ ಟು ಲೈಕ್ ಇಂಪ್ಯಾಕ್ಟ್ ಮೈ ಬೋರ್ಡಮ್ ಲೆವೆಲ್. ಸೊ ಬೋರ್ಡಮ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ನನಗೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆನಾ, ಸೊ ಥರ್ಡ್ ಪಾಯಿಂಟ್ ಬಗ್ಗೆ ಬರೋಣ. ಆ್ಯಂಡ್ ಅಗೇನ್ ಇದು ಎಲ್ಲನೂ ಮೆಂಟಲ್ ಸ್ಟೇಟ್ ಆಫ್ ಮೈಂಡ್ ಬಗ್ಗೆನೇ ನಾನು ಡಿಸ್ಕಸ್ ಮಾಡ್ತಾ ಇರೋದು, ನಾಟ್ ಯುವರ್ ರೈಡಿಂಗ್ ಸ್ಕಿಲ್ ಆರ್ ಮೋಟರ್ ಸೈಕಲ್ ಯಾವ್ದು ನೀವು ಓನ್ ಮಾಡ್ತಾ ಇದ್ದೀರಾ ಅಂತ. ದಟ್ ಈಸ್ ಬೇಸಿಕಲಿ ನೀವು ಹೌ ಈಸಿಲಿ ಯು ಕ್ಯಾನ್ ಮ್ಯಾನೇಜ್ ದ ಡಿಫಿಕಲ್ಟ್
ರೈಡ್ಸ್ ಓಕೆನಾ. ಡಿಫಿಕಲ್ಟ್ ರೈಡ್ಸ್ನ ನೀವು ಎಷ್ಟು ಚೆನ್ನಾಗಿ ಟಾಲರೇಟ್ ಮಾಡ್ತೀರಾ, ಸೊ ಟಾಲರೆನ್ಸ್ ಲೆವೆಲ್ ಆಫ್ ಡಿಫಿಕಲ್ಟ್ ರೈಡ್ಸು ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಸೊ ಡಿಫಿಕಲ್ಟ್ ರೈಡ್ಸ್ ಯಾವುದು ಅಂತ ಕೇಳೋದಾದರೆ ನೀವು ಒಂದು ಆಬ್ವಿಯಸ್ಲಿ ನಿಮ್ಮದು ಆಫ್ ರೋಡ್ ರೈಡ್ಸು. ಸೊ ಆಫ್ ರೋಡಲ್ಲಿ ರೈಡ್ ಮಾಡೋದು ಐನೋ ನಿಮ್ಮ ಹತ್ರ ADB ಇದ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳೋದಾದರೆ ಆ ಥರ ಏನೂ ಇಲ್ಲ. ಓಕೆ, ನಿಮಗೆ ಕಂಫರ್ಟ್ ಕೊಡ್ತಾ ಇರುತ್ತೆ, ಬಟ್ ಧೂಳೆಲ್ಲ ಬರ್ತಾ ಇರ್ಬೋದು, ಆರ್ ನಿಮಗೆ ಸ್ಲಿಪ್ ಆಗ್ತಾ ಇರ್ಬೋದು. ಎವ್ರಿ ಟೈಮ್ ನೀವು ಫೋಕಸ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಆ ಥರ ಡಿಫಿಕಲ್ಟ್ ರೈಡ್ಸ್ ಇರ್ಬೋದು. ರೈನ್ ರೈಡ್ಸು ಅದೂ ಡಿಫಿಕಲ್ಟ್ ರೈಡ್ಸು. ಬ್ಯಾಡ್ ರೋಡ್ಸ್ ಮೇಲೆ ಹೋಗೋದು ಅದೂ ಡಿಫಿಕಲ್ಟ್ ರೈಡು. ಒಂದು ಟ್ರಾಫಿಕ್ ಸಿನಾರಿಯೋಸು ಇರ್ಬೋದು ನಿಮಗೆ. ಕೆಲವು ಟೈಮ್ ನಿಮಗೆ ಏನೋ ಒಂದು ಸಮ್ ಕೈಂಡ್ ಆಫ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸೊ ಅದರಲ್ಲಿ ನೀವು ರೈಡ್ ಮಾಡಬೇಕಾಗತ್ತೆ. ಆಲ್ಸೋ ರೈಡಿಂಗ್ ಟೈಮ್ ವೈಸ್ ನಾನು ಹೇಳೋದಾದರೆ ನಿಮಗೆ ಆಬ್ವಿಯಸ್ಲಿ ಎವ್ರಿ ಒನ್ ಎಂಜಾಯ್ಸ್ ರೈಡಿಂಗ್ ಇನ್ ದ ಮಾರ್ನಿಂಗ್ ಓಕೆನಾ. ಸೊ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದಾಗ ಖುಷಿಯಾಗಿ ರೈಡ್ ಮಾಡ್ತಾ ಇರ್ತೀರಾ. ಟ್ರಾಫಿಕ್ ಇರೋಲ್ಲ ನಿಮಗೆ, ಏನೂ ಖಾಲಿಯಾಗಿರುತ್ತೆ, ವೆದರ್ ತುಂಬ ಚಿಲ್ ಆಗಿರುತ್ತೆ, ಕೂಲ್ ಆಗಿರ್ತದೆ, ಗಾಡಿ ಜಸ್ಟ್ ಸ್ಟಾರ್ಟ್ ಮಾಡಿರ್ತೀರಾ. ಸೊ ನೀವು ಎಂಜಾಯ್ ಮಾಡ್ತೀರಾ ಆವಾಗ ರೈಡ್ ಮಾಡಬೇಕಾದ್ರೆ. ಎಸ್, ಸ್ಟಾರ್ಟಿಂಗ್ ಸ್ವಲ್ಪ ಟೆನ್ಷನ್ ಆಗುತ್ತೆ ಆ ಟೈಮಲ್ಲಿ, ಬಟ್ ಸ್ಟಿಲ್ ಬರ್ತಾ ನಿಮಗೆ ಕೂಲ್ ಆಗ್ತಾ ಇರ್ತೀರಾ ಆ್ಯಂಡ್ ಯು ಸ್ಟಾರ್ಟ್ ಎಂಜಾಯಿಂಗ್ ದ ರೈಡ್ ಓಕೆನಾ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನೀವು ಡೆಸ್ಟಿನೇಷನ್ ಯಾವಾಗ ರೀಚ್ ಆಗ್ತೀರಾ ಆವಾಗಲೂ ನೀವು ಎಂಜಾಯ್ ಮಾಡ್ತೀರಾ. ದಟ್ 50 to 60 ಕಿಲೋಮೀಟರ್ ನೀವು ಯಾವಾಗ ಕ್ಲೋಸ್ ಇರ್ತೀರಾ ಡೆಸ್ಟಿನೇಷನ್ಗೆ. ಆ್ಯಂಡ್ ಈವ್ನಿಂಗಲ್ಲಿ ಎಸ್ಪೆಷಲಿ ನೀವು ರೈಡ್ ಮಾಡಬೇಕಾದ್ರೆ ಆಲ್ಸೋ ಬಿಕಾಸ್ ವೆದರ್ ಕೂಲ್ ಆಗಿರುತ್ತೆ ಆ್ಯಂಡ್ ಇಫ್ ಯು ಆರ್ ರೀಚಿಂಗ್ ದ ಡೆಸ್ಟಿನೇಷನ್ ಎಸ್ಪೆಷಲಿ ನೀವು ಎಂಜಾಯ್ ಮಾಡ್ತೀರಾ. ಆರ್ ಇನ್ ಜನರಲ್ ನೀವು ಈವ್ನಿಂಗ್ ರೈಡ್ ಮಾಡಬೇಕಾದ್ರೆ ಎಂಜಾಯ್ ಮಾಡ್ತೀರಾ ಓಕೆನಾ. ಬಟ್ ಇವಾಗ ಮಧ್ಯಾಹ್ನ ನೋಡಿ ಯಾವ ಥರ ಇದೆ ವೆದರು. ಈ ಥರ ವೆದರಲ್ಲಿ ನೀವು ಎಸ್ಪೆಷಲಿ ಇಂಡಿಯಾದಲ್ಲಿ ಮೋಸ್ಟ್ಲಿ ಹಾಟ್ ವೆದರ್ ಇರ್ತದೆ ನಿಮಗೆ ಮೋಸ್ಟ್ ಪ್ಲೇಸಸಲ್ಲಿ. ಸೊ ಹಾಟ್ ವೆದರಲ್ಲಿ ನೀವು ರೈಡ್ ಮಾಡಬೇಕಾದ್ರೆ ಆ್ಯಂಡ್ ಧೂಳು ಆ್ಯಂಡ್ ಲಾಡ್ ಆಫ್ ಕೈಂಡ್ ಆಫ್ ಟ್ರಾಫಿಕ್ಕು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಮಧ್ಯಾಹ್ನ ಬರ್ತಾ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಟೈಮ್ ಟು ರೈಡು. ಆ್ಯಂಡ್ ಇಫ್ ಯು ರಿಯಲಿ ಥಿಂಕ್ ದ್ಯಾಟ್ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಈ ಟೈಮಲ್ಲಿ ಅಂದರೆ ನನಗೆ ಗೊತ್ತಿಲ್ಲ ಓಕೆನಾ. ಸೊ ಮೆನಿ ಪೀಪಲ್ ಡೋಂಟ್ ಹ್ಯಾವ್ ದಟ್ ಟಾಲರೆನ್ಸ್ ಡ್ಯೂರಿಂಗ್ ದ ಆಫ್ಟರ್ನೂನ್ ಟೈಮು. ಆ್ಯಂಡ್ ಆಬ್ವಿಯಸ್ಲಿ ನೈಟಿಗೆ ಬರೋದಾದರೆ ಅಂತೂ ಲಾಡ್ ಆಫ್ ಪೀಪಲ್ ಐನೋ ನೈಟಲ್ಲೇ ಓಡಿಸ್ಬಿಡ್ತಾರೆ ಗಾಡಿನೆಲ್ಲ. ಅದೂ ದೊಡ್ಡ ಟಾಲರೆನ್ಸ್ ಲೆವೆಲ್, ಬಿಕಾಸ್ ನಿಮಗೆ ವಿಷನ್ ಇಂಪೇರ್ಡ್ ಆಗಿಬಿಡುತ್ತೆ ಆ ಟೈಮಲ್ಲಿ. ಬಿಕಾಸ್ ನಿಮಗೆ ಸರಿಯಾಗಿ ಕಾಣಲ್ಲ, ಲೈಟ್ ಸರಿಯಾಗಿರಲ್ಲ. ಸೊ ಇಟ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಟೈಮ್ ಟು ರೈಡು. ಸೊ ಈ ಎಲ್ಲ ನಾನು ಹೇಳಿದೆ ನೋಡಿ, ಡಿಫಿಕಲ್ಟ್ ಸಿನಾರಿಯೋಸಲ್ಲಿ ನೀವು ಯಾವ ಥರ ನಿಮ್ಮದು ಟಾಲರೆನ್ಸ್ ಇರುತ್ತೆ ಟು ರೈಡು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇದು ಮೋಟರ್ ಸೈಕಲ್ ಮೇಲೂ ಡಿಪೆಂಡ್ ಆಗಲ್ಲ, ರೈಡಿಂಗ್ ಸ್ಕಿಲ್ ಮೇಲೂ ಡಿಪೆಂಡ್ ಆಗಲ್ಲ, ನಿಮ್ಮದು ಓನ್ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮದು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ. ಎಕ್ಸ್ಪೀರಿಯನ್ಸ್ ಮೇಲೆ ಎಸ್ ನೀವು ಕಲಿತೀರಾ ಮೋರ್ ಓವರ್, ಸ್ಟಿಲ್ ಐ ವುಡ್ ಸೇ ಐ ಆಮ್ ಟಾಕಿಂಗ್ ಅಬೌಟ್ ಮೋರ್ ಎಂಜಾಯ್ಮೆಂಟ್ ಓಕೆನಾ. ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ನೀವು ರೈಡ್ ಮಾಡೋದಾದರೆ ಅಂದರೆ ಐ ಥಿಂಕ್ ಆ ಟಾಲರೆನ್ಸ್ ಲೆವೆಲ್ ಬೇಕು ನಿಮಗೆ ಓಕೆನಾ. ಈ ಟಾಲರೆನ್ಸ್ ಲೆವೆಲ್ ಇಲ್ಲದೆ ನೀವು ರೈಡ್ ಮಾಡೋಕ್ಕಾಗಲ್ಲ. ಸೊ ಥರ್ಡ್ ಪಾಯಿಂಟ್ ಆಯಿತು. ನಾನು ಫೋರ್ತ್ ಪಾಯಿಂಟು ಅಗೇನ್ ಇದಕ್ಕೆ ರಿಲೇಟೆಡು ಇಸ್ ಯೋರ್ ಫೋಕಸ್ ಲೆವೆಲ್ಸ್ ಓಕೆನಾ. ಸೊ ರೈಡ್ ಮಾಡಬೇಕಾದ್ರೆ ತುಂಬ ಜನ ಅನ್ಕೋತಾರೆ ನಮ್ಮದು ಫೋಕಸ್ ಲೆವೆಲು ಸ್ಟಾರ್ಟಿಂದ ಎಂಡ್ ತನಕ ಒಂದೇ ಇರುತ್ತೆ ಅಂತ. ಆ ಥರ ಏನೂ ಇರಲ್ಲ ಓಕೆನಾ. ವಾಟ್ ಎವರ್ ಯು ಮೈಟ್ ಈಟು, ವಾಟ್ ಎವರ್ ಲೈಕ್ ನೀವು ಸ್ಕಿಲ್ ಡೆವಲಪ್ ಮಾಡಿದ್ರು ಪ್ರತಿಯೊಂದು ಪರ್ಸನ್ಗೂ ಡಿಫ್ರೆಂಟ್ ಫೋಕಸ್ ಲೆವೆಲ್ ಇರ್ತದೆ ಓಕೆನಾ. ಆ ಫೋಕಸ್ ಲೆವೆಲ್ ಆ್ಯಕ್ಚುಲಿ ತುಂಬ ಡಿಸೈಡ್ ಮಾಡುತ್ತೆ ಎಷ್ಟು ಕಿಲೋಮೀಟರ್ ನೀವು ಕವರ್ ಮಾಡ್ತೀರಾ, ಎಷ್ಟು ಬೇಗ ನೀವು ರೈಡ್ ಮಾಡ್ತೀರಾ. ಡೆಫಿನೆಟ್ಲಿ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನೀವು ಅನ್ಕೋತೀರಾ ನನ್ನ ಹತ್ರ ಒಂದು ಫಾಸ್ಟ್ ಪವರ್ಫುಲ್ ಅಡ್ವೆಂಚರ್ ಬೈಕ್ ಇದ್ದರೆ ಒಂದು 700-800 cc ಅಂದರೆ ನಾನು ಆರಾಮಾಗಿ ಬೇಗ ರೈಡ್ ಮಾಡಿಬಿಡ್ತೀನಿ. ಬಿಕಾಸ್ ಕೇಪೇಬಲ್ಲು ಇರುತ್ತೆ ಮೋಟರ್ ಸೈಕಲ್ಲು, ಅದೇ ಥರ ನನಗೆ ಪವರ್ಫುಲ್ ಇರುತ್ತೆ. ಸೊ ಐ ವಿಲ್ ಬಿ ಏಬಲ್ ಟು ರೈಡ್ ಫಾಸ್ಟರ್ ಅಂತ ನೀವು ಅನ್ಕೋತೀರಾ. ಬಟ್ ನೀವು ಫಾಸ್ಟ್ ರೈಡ್ ಮಾಡ್ತಾ ಇದ್ದರೆ ಮೋಟರ್ ಸೈಕಲ್ ಫಾಸ್ಟ್ ಆಗುತ್ತೆ, ಬಟ್ ನಿಮ್ಮ ಮುಂದೆ ನೋಡಿ ಇವಾಗ ಗಾಡಿ ಬಂದುಬಿಡುತ್ತೆ, ಇವನು ಸೈಡಲ್ಲಿ ಲೆಫ್ಟ್ ಹೋಗ್ತಾನೆ. ಸೊ ಈ ಥರ ಎಲ್ಲ ತುಂಬ ಜನ ಇರ್ತಾರೆ ನಿಮಗೆ. ಈವನ್ ಒಂದು ಹೈವೇಸು ಟ್ರಕ್ಕು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ, ಪ್ರಾಣಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ಬೋದು. ಯು ಹ್ಯಾವ್ ಟು ಮ್ಯಾನೇಜ್ ಆಲ್ಸೋ, ಯು ಹ್ಯಾವ್ ಟು ಬಿ ಫೋಕಸ್ಡ್ ಆಲ್ ದ ಟೈಮ್ ಓಕೆನಾ. ಆ ಫೋಕಸ್ ಲೆವೆಲ್ಲು ನಿಮ್ಮದು ಎಷ್ಟು ಚೆನ್ನಾಗಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಫೋಕಸ್ ಲೆವೆಲ್ಲು 2 ಫ್ಯಾಕ್ಟರ್ಸ್ನ ತುಂಬ ಡಿಟರ್ಮಿನ್ ಮಾಡುತ್ತೆ. ಒಂದು ದ ಸ್ಪೀಡ್ ಅಟ್ ವಿಚ್ ಯು ಆರ್ ರೈಡಿಂಗ್. ಬಿಕಾಸ್ ಫಾಸ್ಟಾಗಿ ರೈಡ್ ಮಾಡೋಕ್ಕೆ ಮೋಟರ್ ಸೈಕಲ್ ಕೇಪಬಿಲಿಟಿ ಮಾತ್ರ ಸಾಕಾಗಲ್ಲ, ನಿಮ್ಮ ಫೋಕಸ್ಸು ತುಂಬ ಇಂಪಾರ್ಟೆಂಟ್ ಇರ್ತದೆ. ಬಿಕಾಸ್ ಎವ್ರಿಥಿಂಗ್ ಯು ನೀಡ್ ಟು ಕೀಪ್ ಆನ್ ಅಬ್ಸರ್ವಿಂಗು. ಸೊ ನೀವು ಫಾಸ್ಟಾಗಿ ಎಷ್ಟೊಂದು ಸಿನಾರಿಯೋಸಲ್ಲಿ ರೈಡ್ ಏನಕ್ಕೆ ಮಾಡಲ್ಲ ಅಂದರೆ, ಆ್ಯಂಡ್ ಐ ಹ್ಯಾವ್ ಸೀನ್ ಪೀಪಲ್ 1390 GS ತೊಗೊಂಡ್ಬಿಡ್ತಾರೆ ಬೇಕಾದರೆ, ಬಟ್ ಅವರು ಸ್ಪೀಡ್ ಅವ್ರದ್ದು ಬಂದು 80-90 ಇರುತ್ತೆ, 100-140 ಓಡಲ್ಲ. ಯಾಕೆ ಅಂದರೆ ಬೇಸಿಕಲಿ ಅವ್ರಿಗೆ ಆ ಸ್ಪೀಡ್ಸಲ್ಲಿ ಅವರು ಈವನ್ ಒಳ್ಳೆ ರೋಡ್ಸ್ ಇದ್ರೂ ರೈಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಫೋಕಸ್ ಲೆವೆಲ್ ಎಫೆಕ್ಟ್ ಆಗ್ತಾ ಇರ್ತದೆ ಓಕೆನಾ. ಸೊ ಫೋಕಸ್ ಲೆವೆಲು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರು ನನ್ನ ಪ್ರಕಾರ. ಬಿಕಾಸ್ ಅದು ರೈಡಿಂಗ್ ಸ್ಪೀಡ್ನ ಎಫೆಕ್ಟ್ ಮಾಡುತ್ತೆ. ತುಂಬ ಜನ ಬಿಕಾಸ್ ಆಫ್ ದಿಸ್ ಓನ್ಲಿ ನೀವು ಏನೇ ಮಾಡೋಕ್ಕೋದ್ರೂ, ಎಷ್ಟೇ ಪವರ್ಫುಲ್ ಮೋಟರ್ ಸೈಕಲ್ ಆದ್ರೂ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ನೀವು ನಿಮ್ಮ ಸ್ಪೀಡ್ನ ಕಮ್ಮಿ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಓಕೆ ನಾನು ಕ್ರೂಸಿಂಗ್ ಸ್ಪೀಡಲ್ಲಿ ಹೋಗ್ಬಿಡ್ತೀನಿ ಆ ಥರ ಅಲ್ಲ. ನೀವು ಆಲ್ಮೋಸ್ಟ್ ಸ್ಪೀಡ್ನ ಕಮ್ಮಿನೇ ಮಾಡಿಬಿಡ್ತೀರಾ ನೀವು. ಬಿಕಾಸ್ ನಿಮಗೆ ಆ ಫೋಕಸ್ ರೀಗೇನ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದು ಇನ್ನೊಂದು ಯಾವ ಫ್ಯಾಕ್ಟರ್ನ ಎಫೆಕ್ಟ್ ಮಾಡುತ್ತೆ ಅಂದರೆ ಬ್ರೇಕ್ಸು, ನೀವು ಎಷ್ಟು ಬ್ರೇಕ್ಸ್ ತೊಗೋತೀರಂತ. ಸೊ ನಿಮ್ಮದು ನಾರ್ಮಲ್ ಬ್ರೇಕ್ಸ್ ಬಿಟ್ಟಾಕಿ, ಲೈಕ್ ನಿಮ್ಮದು ನೇಚರ್ ಕಾಲ್ಸ್ ಆಗಿರಲಿ, ಊಟ ತಿನ್ನೋದಾಗಿರಲಿ, ಆರ್ ಪೆಟ್ರೋಲ್ ಬ್ರೇಕ್ಸ್ನ ಎಲ್ಲ ಬಿಟ್ಟಾಕಿ. ನಾನು ಹೇಳ್ತಾ ಇರೋದು ಜಸ್ಟ್ ಟು ರೀಗೇನ್ ಯುವರ್ ಫೋಕಸ್ ಬ್ರೇಕ್ಸ್ ತೊಗೋತೀರಾ ನೋಡಿ, ಆ ಬ್ರೇಕ್ಸೂ ನಿಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ನೀವು ಬ್ರೇಕ್ಸ್ ತೊಗೊಳ್ಳೋದೇ ಮೇನ್ ರೀಸನ್ ಬಂದ್ಬಿಟ್ಟು ನಿಮ್ಮದು
ಫೋಕಸ್ನ ರೀಗೇನ್ ಮಾಡೋಕ್ಕೆ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ರೀಗೇನ್ ಯುವರ್ ಫೋಕಸ್, ಓಕೆನಾ. ಸೊ ಅದು ನೀವು ಫೋಕಸ್ ಲೆವೆಲ್ ನಿಮ್ಮದು ಕಮ್ಮಿ ಆದಷ್ಟು ನೀವು ಜಾಸ್ತಿ ಬ್ರೇಕ್ಸ್ ತೊಗೋತೀನಿ. ಐ ಆಮ್ ಡೆಫಿನೆಟ್ಲಿ ಗಿಲ್ಟಿ ಆಫ್ ದಟ್. ನಾನು ಐ ಡೋಂಟ್ ಕಾಂಪ್ರಮೈಸ್ ಆನ್ ಮೈ ಫೋಕಸ್ ಲೆವೆಲು. ಯಾವಾಗಲೂ ನನಗೆ ಫೋಕಸ್ ಲೂಸ್ ಆಗೋಕ್ಕೆ ಫೀಲ್ ಆಗಿಬಿಟ್ರೆ, ಈವನ್ ದೋ ನಾನು ಕಂಫರ್ಟೇಬಲ್ ಆಗೇ ರೈಡ್ ಮಾಡ್ತಾಯಿದ್ದೀನಿ, ನನಗೆ ಏನು ಕಂಫರ್ಟ್ ವೈಸ್ ಏನು ಇಶ್ಯೂ ಇಲ್ಲ ಅಂದರೂ ನಾನು ಫೋಕಸ್ ರೀಗೇನ್ ಮಾಡೋಕ್ಕೆ ನಾನು ಬ್ರೇಕ್ಸ್ ತೊಗೋತೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ನಿಮಗೆ, ಓಕೆನಾ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫಿಫ್ತ್ ಪಾಯಿಂಟ್ ಬಂದುಬಿಡ್ತೀನಿ. ಐ ಥಿಂಕ್ ದಿಸ್ ಈಸ್ ಸಮಥಿಂಗ್ ಲಾಟ್ ಆಫ್ ಪೀಪಲ್ ಡೋಂಟ್ ಡಿಸ್ಕಸ್ ಓನ್ಲಿ. ಆಬ್ವಿಯಸ್ಲಿ ನಾನು ಹೇಳಿದ್ದೀನಿ ನೋಡಿ, ಎಷ್ಟೊಂದು ವಿಡಿಯೋಸಲ್ಲಿ ಹೇಳಿದ್ದೆ ದ್ಯಾಟ್ ಸ್ಲೀಪ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ನೀವು ಕರೆಕ್ಟಾಗಿ ಮಲ್ಕೊಂಡ್ರೆ ನೀವು ಆಬ್ವಿಯಸ್ಲಿ ನೆಕ್ಸ್ಟ್ ಡೇ ಆರಾಮಾಗಿ ಫ್ರೆಶ್ ಆಗಿ ನೀವು ರೈಡ್ ಮಾಡ್ಬೋದು. ದಟ್ ಈಸ್ ಆಬ್ವಿಯಸ್ಲಿ ಇಂಪಾರ್ಟೆಂಟ್. ಇದನ್ನೆಲ್ಲ ಐ ಥಿಂಕ್ ನೀವು ಎಕ್ಸ್ಪೀರಿಯನ್ಸ್ ಪಡಿತಾ ನೀವು ಬೆಟರ್ ನೀವು ಡಿಸಿಷನ್ ತೊಗೋತೀರಾ. ಮೇ ಬಿ ಒಳ್ಳೆ ಒಂದು ಡಯಟ್ ಫಾಲೋ ಮಾಡ್ತೀರಾ, ಲೈಫ್ ಸ್ಟೈಲ್ ಫಾಲೋ ಮಾಡ್ತೀರಾ, ವರ್ಕೌಟ್ ಮಾಡ್ತೀರಾ ಟು ಇಂಪ್ರೂವ್ ಯುವರ್ ಹೆಲ್ತ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇದೆಲ್ಲ ನೀವು ಮಾಡಬಹುದು. ಬಟ್ ಎನಿವೇ there is one thing obviously I would say is ಜೆನೆಟಿಕಲಿ ಅ ಲಾಟ್ ಆಫ್ ಪೀಪಲ್ಗೆ ಒಂದು ಗಿಫ್ಟ್ ಇರುತ್ತೆ. ಆ್ಯಂಡ್ ಐ ಥಿಂಕ್ ಇದಕ್ಕೋಸ್ಕರ ನೀವು ನೋಡ್ತೀರಾ ಸಾಕಷ್ಟು ಜನ ಲಾಂಗ್ ರೈಡ್ಸ್ ಏನಕ್ಕೆ ಮಾಡ್ತೀರಾ, ಈವನ್ ದೋ ದೇ ಡೋಂಟ್ ಹ್ಯಾವ್ ದ ಕೇಪಬಲ್ ಮೋಟರ್ ಸೈಕಲು ಆರ್ ದ ರೈಡಿಂಗ್ ಸ್ಕಿಲ್ಲು, ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್ ಓನ್ಲಿ. ದಟ್ ಈಸ್ ಬೇಸಿಕಲಿ ಗುಡ್ ಸ್ಲೀಪ್ ಸೈಕಲ್ಸ್, ಓಕೆನಾ. ಸೊ ಇದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ ಸ್ಲೀಪ್ ಸೈಕಲ್ಸು. ಸೊ ಸ್ಲೀಪ್ ಸೈಕಲ್ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಕಮ್ಮಿ ಮಲ್ಕೊಂಡು ದೇ ವಿಲ್ ಹ್ಯಾವ್ ಅ ವೆರಿ ಗುಡ್ ಸ್ಲೀಪು ಕಂಪೇರ್ಡ್ ಟು ಸಮ್ ಪೀಪಲ್. ಅವ್ರಿಗೆ ಎಷ್ಟೇ ಮಲ್ಕೊಂಡ್ರೂ ಅವ್ರಿಗೆ ಒಳ್ಳೆ ಸ್ಲೀಪು ಫೀಲ್ ಆಗಲ್ಲ. ದೇ ಆಲ್ವೇಸ್ ಫೀಲ್ ಸ್ಲೀಪ್ ಡಿಪ್ರೈವ್ಡ್ ಆಲ್ ದ ಟೈಮು. ತುಂಬ ಜನ ಯೋಚನೆ ಮಾಡ್ತಾರೆ ದಟ್ ಇಟ್ ಈಸ್ ರಿಲೇಟೆಡ್ ಟು ಡಯಟು. ಟು ಅನ್ ಎಕ್ಸ್ಟೆಂಟ್ ಎಸ್, ಡಯಟು ನೀವು ಹೇಳ್ಬೋದು, ವರ್ಕೌಟ್ ಲೆವೆಲ್ಸ್ ಇದ್ರ ಮೇಲೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಐ ವುಡ್ ಸೇ ಇಟ್ ಈಸ್ ಆಲ್ಸೋ ಸಮ್ಟೈಮ್ಸ್ ಜೆನೆಟಿಕ್, ಓಕೆನಾ. ಸೊ ಅದರಿಂದ ತುಂಬ ಕ್ಲಿಯರಾಗಿ ನಿಮ್ಗೆ ಹೇಳ್ಬೋದು ಇದು ಡಿಪೆಂಡ್ ಆಗುತ್ತೆ. ಇದರಿಂದನೇ ನಾನು ಹೇಳಿದೆ ನೋಡಿ, ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ನೋಡಿ, ದಟ್ ಹಿಮಾಲಯನ್ ರೈಡರು ಅವ್ನು ಶಾಕ್ ಆಗಿದ್ದು ಏನಕ್ಕೆ ಆಗಿರ್ತಾನಂದರೆ, ಮೇ ಬಿ ದಟ್ ಹಂಟರ್ ಗೈ ಮೈಟ್ ಹ್ಯಾವ್ ವೆರಿ ಗುಡ್ ಸ್ಲೀಪ್ ಸೈಕಲು ಆ್ಯಂಡ್ ಅವನು ಹೆಂಗೋ ಕಷ್ಟಪಡ್ತಾ ಇರ್ತಾನೆ, ಸಸ್ಪೆನ್ಷನ್ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲದೇ ಇದ್ದರು, ಬಿಕಾಸ್ ಆಫ್ ಗುಡ್ ರಿಫ್ರೆಶಿಂಗ್ ಸ್ಲೀಪ್ ಸೈಕಲ್ಲು ಅವ್ನು ಲಾಂಗ್ ರೈಡ್ಸು ಮಾಡೋಕ್ಕೆ ಕೇಪಬಲ್ ಆಗಿರ್ತಾನೆ ಅವನು. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ವಿಲ್ ಡೆಫಿನೆಟ್ಲಿ ಡಿಟರ್ಮಿನ್ ನೀವು ಎಷ್ಟು ಲಾಂಗು ರೈಡ್ ಮಾಡ್ತೀರಂತ. ಸೊ ಈ 5 ನನ್ನ ಒಪಿನಿಯನ್ಲಿ ಆರ್ ದ 5 ಫ್ಯಾಕ್ಟರ್ಸು ವಿಚ್ ಡೆಫಿನೆಟ್ಲಿ ಮ್ಯಾಟರ್ ಅ ರೈಡರ್ ಡ್ಯೂರಿಂಗ್ ಅ ಲಾಂಗ್ ಮೋಟರ್ ಸೈಕಲ್ ರೈಡ್, ಓಕೆನಾ. ಎನಿವೇ ಒಂದು ಬೋನಸ್ ಪಾಯಿಂಟು ಕೊಟ್ಬಿಡೋಣ ಅಂತ ಅನಿಸ್ತು. ಈ ಪಾಯಿಂಟ್ಸ್ ಎಲ್ಲ ಐ ಥಿಂಕ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಇವಾಗ. ಬಟ್ ನನ್ನ ಪ್ರಕಾರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇಟ್ ಈಸ್ ನಾಟ್ ನೆಸೆಸರಿ ರೈಡರ್ ಪಾಯಿಂಟ್ ಅಂತ ಅಲ್ಲ, but it is something which definitely is impacting current day, I would say modern day long rides. So or in general ಜನ ಏನಕ್ಕೆ ಲಾಂಗ್ ರೈಡ್ಸ್ ಮಾಡ್ತಾ ಇದ್ದಾರೆ ಅಂತ. ಐ ನೋ ಒಬ್ಬರು ಪಾಪ್ಯುಲರ್ ಯೂಟ್ಯೂಬರ್ ಇದ್ದಾರೆ, ಐ ಥಿಂಕ್ ವರುಣ್ ಪೇಂಟರ್ ಅಂತ ನೀವು ಕೇಳಿರ್ತೀರ. ಅವರು ಹೇಳಿದ್ದು ಕರೆಕ್ಟೇ ದಟ್ ಒಂದೊಂದು ಸಲ, ಆ್ಯಂಡ್ ಈವನ್ ನಾನು ಒಂದು ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲ್ ಚೆಕ್ಔಟ್ ಮಾಡಿ, ವೇರ್ ಐ ಡಿಸ್ಕಸ್ ದಟ್ ಎಷ್ಟು ಮೋಟೋ ವ್ಲಾಗಿಂಗ್ ಮಾಡಬೇಕು ಮಾಡಬಾರ್ದು ಅಂತೆಲ್ಲ. ಸೊ ಅದನ್ನು ಚಾನಲ್ ಚೆಕ್ಔಟ್ ಮಾಡಿ. ಬಟ್ ಟು ಬಿ ಆನೆಸ್ಟ್, ಈ ಟ್ರಿಪ್ಪಲ್ಲೂ ನಾನು ನಿಜ ಹೇಳ್ಬೇಕಂದ್ರೆ ಐ ಡಿಂಟ್ ಕ್ಯಾರಿ ಆ್ಯಕ್ಷನ್ ಕ್ಯಾಮ್ರಾ. ಏನು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡೋಗಿರಲಿಲ್ಲ, ಬಿಕಾಸ್ ಸಾಕಾಯಿತು ನನಗೆ ಎಷ್ಟು ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡೋದು. ಜಸ್ಟ್ ಲಿಟಲ್ ಬಿಟ್ ಆಫ್ ನಾನು ವಿತ್ ಮೈ ನಾರ್ಮಲ್ ಕ್ಯಾಮ್ರಾಸ್ ಓನ್ಲಿ, ಪಾಕೆಟ್ 3 ಆ್ಯಂಡ್ ಫೋನ್ ಕ್ಯಾಮ್ರಾ ಆ್ಯಂಡ್ 360 ಕ್ಯಾಮ್ರಾ ಯೂಸ್ ಮಾಡಿಕೊಂಡು ನಾನು ಶೂಟ್ ಮಾಡಿದೆ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಗುಡ್ ಡಿಸಿಷನ್ ಇನ್ ದಿ ಎಂಡ್ ಅಂತ ನನಗನ್ನಿಸ್ತು. ಬಟ್ ಎನಿವೇ ದ ಥಿಂಗ್ ಈಸ್, ನನ್ನ ಪ್ರಕಾರ ಅವ್ರು ಏನು ಹೇಳಿದಂದರೆ, ಅವ್ರು ಹೇಳಿದ್ದು ಕರೆಕ್ಟೇ, ಸಮ್ಟೈಮ್ಸ್ ಯು ಶುಡ್ ರೈಡ್ ವಿದೌಟ್ ಕ್ಯಾಮ್ರಾಸ್ ಅಂತ ಹೇಳ್ತಾರೆ, ಎಂಜಾಯ್ ದ ರೈಡ್ ಅಂತ. ಬಟ್ ನಾನು ದ ಕೌಂಟರ್ ಪಾಯಿಂಟ್ ಕೊಡ್ತೀನಿ ಅವ್ರಿಗೆ. ಅದೇ ಅವ್ರು ಹೇಳಿದ್ದು ಕರೆಕ್ಟ್, ಅದಲ್ಲೇನು ತಪ್ಪಿಲ್ಲ. ಆ್ಯಂಡ್ ನಾನು ಅದನ್ನು ಅಗ್ರಿ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಹೇಳಿದೆ, ಐ ಅಗ್ರಿ ಟು ದಟ್ ಪಾಯಿಂಟು. ಬಟ್ ದ ಕೌಂಟರ್ ಪಾಯಿಂಟ್ ಆ್ಯಂಡ್ ದ ಪ್ರಾಬ್ಲಮ್ ಈಸ್, I don't think many people will do long rides if there was no cameras, ಓಕೆನಾ. ಆ್ಯಂಡ್ ಲಾಂಗ್ ರೈಡ್ಸ್ನ ಇಂಪ್ಯಾಕ್ಟ್ ಮಾಡೋದೇ ನಿಮ್ಮದು ಈ ಮೋಟೋ ಬ್ಲಾಗಿಂಗು, ಕ್ಯಾಮ್ರಾ ಆರ್ ಸೋಷಿಯಲ್ ಮೀಡಿಯಾ ಇಸ್ ವಾಟ್ ಈಸ್ ಮೋಸ್ಟ್ಲಿ ಇಂಪ್ಯಾಕ್ಟಿಂಗ್ ಪೀಪಲ್ ಟು ಡೂ ಮೋರ್ ಲಾಂಗ್ ರೈಡ್ಸ್, ಓಕೆನಾ. ಸೊ ಇಟ್ ಈಸ್ ನಾಟ್ ನೆಸೆಸರಿಲಿ ಅಬೌಟ್ ದ ಎಂಜಾಯ್ಮೆಂಟು, ಇಟ್ ಈಸ್ ಮೋರ್ ಅಬೌಟ್ ದ ಅಚೀವ್ಮೆಂಟ್. ಅಂದರೆ ಲದ್ದಾಖ್ ಹೋಗೋದು ಎಂಜಾಯ್ಮೆಂಟ್ಗೋಸ್ಕರಗಿಂತ ಜಾಸ್ತಿ, ಐ ಫೀಲ್ ದ್ಯಾಟ್ ಮೆನಿ ಪೀಪಲ್, ಐ ನೋ ಲಾಟ್ ಆಫ್ ಪೀಪಲ್ ಎಂಜಾಯ್ ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ, ಬಟ್ ಮೆನಿ ಪೀಪಲ್ ಐ ಫೀಲ್ ದ್ಯಾಟ್ ನನ್ನ ಒಪಿನಿಯಲ್ಲಿ ದೇ ಡೂ ಇಟ್ ಫಾರ್ ದ ಕ್ಯಾಮ್ರಾಸ್ ಅಷ್ಟೇ. ಕ್ಯಾಮ್ರಾಸ್ಗೋಸ್ಕರ, ಸೋಷಿಯಲ್ ಮೀಡಿಯಾಗೋಸ್ಕರ, ವ್ಯಾಲಿಡೇಷನ್ಗೋಸ್ಕರ. ಆಬ್ವಿಯಸ್ಲಿ ಇಟ್ ಈಸ್ ಏನು ಸರಿ ತಪ್ಪು ಅಂತಲ್ಲ, ನಾನು ಮಾಡ್ತಾ ಇರೋದು ಅದಕ್ಕೆ ಅಂತಲೇ ಹೇಳ್ತೀನಿ, ನಾನೇನು ದೊಡ್ಡ ಸಾಚ ಅಲ್ಲ. ಐ ಆಲ್ಸೋ ಡೂ ಇಟ್ ಫಾರ್ ದ್ಯಾಟ್ ಓನ್ಲಿ. ಬಟ್ ಹೇಳ್ತಾ ಇರೋದು ನಾನು. ಸೊ ಇಫ್ ದಟ್ ವಾಸ್ ನಾಟ್ ದ ಕೇಸ್, ಕ್ಯಾಮ್ರಾಸ್ ಇರ್ತಾ ಇರಲಿಲ್ಲ ಅಂದರೆ ನನ್ನ ಪ್ರಕಾರ ಎಷ್ಟೊಂದು ಜನ ಈ ವೆರಿ ಲಾಂಗ್ ರೈಡ್ಸ್ ಇರುತ್ತಲ್ವ ಅದನ್ನ ಮಾಡ್ತಾನೆ ಇರಲಿಲ್ಲ. ಮೋಸ್ಟ್ಲಿ ಐ ವುಡ್ ಸೇ ದೇ ಆರ್ ಪುಷಿಂಗ್ ದೆಮ್ ಸೆಲ್ಫು ಜಸ್ಟ್ ಟು ಗೆಟ್ ದ ಅಟೆನ್ಷನ್ ಅಷ್ಟೇ. ಸೊ ಅಟೆನ್ಷನ್ ಎಕಾನಮಿ ಇವಾಗ ರನ್ ಆಗ್ತಾ ಇದೆ ಆಬ್ವಿಯಸ್ಲಿ. ಸೊ ಅದ್ರ ಪ್ರಕಾರನೇ ಜನ ಆಬ್ವಿಯಸ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಕೆರಿಯರ್ಸ್ನ, ಲೈಫ್ನ.
ಸೊ ಆಬ್ವಿಯಸ್ಲಿ ಮೋಟೋ ಬ್ಲಾಗಿಂಗ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ಅದು ತುಂಬಾ ಜನನ ಮೋಟಿವೇಟ್ ಮಾಡಿದೆ ಲಾಂಗ್ ರೈಡ್ಸ್ಗೆ ನನ್ನ ಒಪಿನಿಯನ್ಲಿ. ಇಟ್ಸ್ ವೆರಿ ಈಸಿ ಟು ಸೇ ಡೋಂಟ್ ಡೂ ಫಾರ್ ಕ್ಯಾಮರಾಸ್, ಬಟ್ I think if that was not the case, I don't think a lot of people will enjoy. I am not talking about achieving alla. Enjoyment point of view, in the lot of people still don't think really enjoy very long rides. So anyway, ನನ್ನ ಪಾಯಿಂಟ್ಸ್ನ ಇವಾಗ ನಿಮಗೆ ಹೇಳಿದ್ದೀನಿ. ವಾಟ್ ಆರ್ ದ ಪಾಯಿಂಟ್ಸ್ ಆರ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಯು ನೀಡ್ ಟು ಕನ್ಸಿಡರ್ ಆರ್ ವಿಟ್ ಮ್ಯಾಟರ್ಸ್, ಐ ವುಡ್ ಸೇ, ಫಾರ್ ಎನಿ ಆಫ್ ಯು ಇಫ್ ಯು ಆರ್ ಥಿಂಕಿಂಗ್ ಆಫ್ ಡೂಯಿಂಗ್ ಅ ಲಾಂಗ್ ರೈಡ್ ಆನ್ ಅ ಮೋಟರ್ ಸೈಕಲ್. ಇದು ಏನಕ್ಕೆ ಮೇನ್ಲಿ ನಾನು ಡಿಸ್ಕಸ್ ಮಾಡಿದೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾದು ಜಗತ್ತಲ್ಲಿ, ಮಾರ್ಕೆಟಿಂಗ್ ವರ್ಲ್ಡಲ್ಲಿ ಮರೆ ಆಗಿಬಿಡ್ಬೇಡಿ. ನೀವು ಯಾವ ಮೋಟರ್ ಸೈಕಲ್ನ ತೊಗೋಬೇಕಂತ ಇದ್ದೀರಾ, ಆರ್ ನಿಮ್ಮದೇ ಸ್ಕಿಲ್ ಮೇಲೆ ಡೌಟ್ ಪಡ್ಕೊಂಡು ಯಾಕಯ್ಯ ನಾನು ಇಷ್ಟೊಂದು ಲಾಂಗ್ ರೈಡ್ ಮಾಡೋಕ್ಕಾಗ್ತಾಯಿಲ್ಲ, ಏನೋ ತಪ್ಪಿರ್ಬೇಕು ನನ್ನಲ್ಲೇ ಅಂತೆಲ್ಲ ನೀವು ಹುಡುಕ್ತಾ ಇದೆ. ತಪ್ಪಿದೆ, ಬಟ್ ಅದು ಇಟ್ಸ್ ಓಕೆ. ನನ್ನ ಪ್ರಕಾರ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರೈಡಿಂಗ್ ಮೋಟರ್ ಸೈಕಲು, ನನ್ನ ಪ್ರಕಾರ ಇಟ್ಸ್ ಟೋಟಲಿ ಫೈನ್ ಅಷ್ಟೇ. ನೀವು ಲಾಂಗ್ ಮಾಡ್ತೀರಾ, ಶಾರ್ಟ್ ಮಾಡ್ತೀರಾ, ಸಿಟಿಯಲ್ಲಿ ಸುತ್ತಾಡ್ತೀರಾ, ಅವ್ರು ಲದ್ದಾಖ್ ಹೋಗ್ತೀರಾ, ಮ್ಯಾಟರ್ ಆಗಲ್ಲ, ಓಕೆನಾ? ಸೊ ಎನಿವೆ ಇಷ್ಟೇ ಹೇಳ್ಬೇಕಂತ ಇದ್ದೆ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ನನ್ನ ಸ್ಕ್ರ್ಯಾಮ್ಲರ್ 400Xಲ್ಲಿ 10,000 ಕಿಲೋಮೀಟರ್ಸ್ನ ನಾನು ಕವರ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಓನರ್ಶಿಪ್ ರಿವ್ಯೂ ಆಫ್ 10,000 ಕಿಲೋಮೀಟರ್ಸ್ ಆನ್ ಮೈ ಸ್ಕ್ರ್ಯಾಮ್ಲರ್ 400X ಇನ್ನೂ ಡ್ಯೂ ಇದೆ. ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಇರುತ್ತೆ, ವೆಯ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.